ಸರ್, ಈಗ ಬಹಳ ಒಂದು ಇಲ್ಲಿಗೆ ಒಂದು ಐಪ್ ಕ್ರಿಯೇಟ್ ಆಗೋದಕ್ಕೆ ಅಂದರೆ ಕಾಂಗ್ರೆಸ್ನಲ್ಲಿ ಆದಂಥ ಒಂದಷ್ಟು ಒಳ ಜಗಳಗಳು. ಅಲ್ಲೇನಂತಂದರೆ ಈಗ ಅಲ್ಪಸಂಖ್ಯಾತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಈಗ ಕೆಲವರು ಬಾಯಿ ಬಿಟ್ಟೇ ಹೇಳಿದ್ದಾರೆ, ನಾವು BJPಗೆ ವೋಟ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನ ಈಗ ಆಲ್ರೆಡಿ ಪಕ್ಷಕ್ಕೂ ಕೂಡ ಅಲ್ಪಸಂಖ್ಯಾತರು ಸೇರಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರ ಒಂದು ಮತಗಳು ಯಾವ ರೀತಿಯಾಗಿ ನಿರ್ಣಯ ಆಗುತ್ತೆ? ಕಾಂಗ್ರೆಸ್ನವ್ರದ್ದು ಆಂತರಿಕ ವಿಚಾರ ಅದು. ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾ ಬರ್ತಾ ಇದ್ರು. ಇವರು ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಳ್ಳೋದಕ್ಕೋಸ್ಕರ ಈ ಸರಿ ಅವ್ರ ವಿರುದ್ಧ ಸಿಡಿದಿದ್ದಾರೆ. ಬಿಟ್ಟರೆ ಅದು ಅವ್ರ ಆಂತರಿಕ ವಿಚಾರ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾನೊಬ್ಬ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ನಾನು ಅಭ್ಯರ್ಥಿ. 2,32,000 ಮತದಾರರಿಗೂ ನಾನು ಮತಯಾಚನೆ ಮಾಡ್ತೀನಿ. ವಿಶ್ವಾಸ ಇದೆ, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಮತಯಾಚನೆ ಸಂದರ್ಭದಲ್ಲಿ. ಇವತ್ತು ಭಾಳ ಒಂದು ವಾತಾವರಣ ಕಾಂಗ್ರೆಸ್ ವಿರುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಸರ್, ಈಗ ಬಹಳ ಒಂದು ಇಲ್ಲಿಗೆ ಒಂದು ಐಪ್ ಕ್ರಿಯೇಟ್ ಆಗೋದಕ್ಕೆ ಅಂದರೆ ಕಾಂಗ್ರೆಸ್ನಲ್ಲಿ ಆದಂಥ ಒಂದಷ್ಟು ಒಳ ಜಗಳಗಳು. ಅಲ್ಲೇನಂತಂದರೆ ಈಗ ಅಲ್ಪಸಂಖ್ಯಾತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಈಗ ಕೆಲವರು ಬಾಯಿ ಬಿಟ್ಟೇ ಹೇಳಿದ್ದಾರೆ, ನಾವು BJPಗೆ ವೋಟ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನ ಈಗ ಆಲ್ರೆಡಿ ಪಕ್ಷಕ್ಕೂ ಕೂಡ ಅಲ್ಪಸಂಖ್ಯಾತರು ಸೇರಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರ ಒಂದು ಮತಗಳು ಯಾವ ರೀತಿಯಾಗಿ ನಿರ್ಣಯ ಆಗುತ್ತೆ? ಕಾಂಗ್ರೆಸ್ನವ್ರದ್ದು ಆಂತರಿಕ ವಿಚಾರ ಅದು. ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾ ಬರ್ತಾ ಇದ್ರು. ಇವರು ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಳ್ಳೋದಕ್ಕೋಸ್ಕರ ಈ ಸರಿ ಅವ್ರ ವಿರುದ್ಧ ಸಿಡಿದಿದ್ದಾರೆ. ಬಿಟ್ಟರೆ ಅದು ಅವ್ರ ಆಂತರಿಕ ವಿಚಾರ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾನೊಬ್ಬ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ನಾನು ಅಭ್ಯರ್ಥಿ. 2,32,000 ಮತದಾರರಿಗೂ ನಾನು ಮತಯಾಚನೆ ಮಾಡ್ತೀನಿ. ವಿಶ್ವಾಸ ಇದೆ, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಮತಯಾಚನೆ ಸಂದರ್ಭದಲ್ಲಿ. ಇವತ್ತು ಭಾಳ ಒಂದು ವಾತಾವರಣ ಕಾಂಗ್ರೆಸ್ ವಿರುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಸರ್, ಈಗ ಬಹಳ ಒಂದು ಇಲ್ಲಿಗೆ ಒಂದು ಐಪ್ ಕ್ರಿಯೇಟ್ ಆಗೋದಕ್ಕೆ ಅಂದರೆ ಕಾಂಗ್ರೆಸ್ನಲ್ಲಿ ಆದಂಥ ಒಂದಷ್ಟು ಒಳ ಜಗಳಗಳು. ಅಲ್ಲೇನಂತಂದರೆ ಈಗ ಅಲ್ಪಸಂಖ್ಯಾತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಈಗ ಕೆಲವರು ಬಾಯಿ ಬಿಟ್ಟೇ ಹೇಳಿದ್ದಾರೆ, ನಾವು BJPಗೆ ವೋಟ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನ ಈಗ ಆಲ್ರೆಡಿ ಪಕ್ಷಕ್ಕೂ ಕೂಡ ಅಲ್ಪಸಂಖ್ಯಾತರು ಸೇರಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರ ಒಂದು ಮತಗಳು ಯಾವ ರೀತಿಯಾಗಿ ನಿರ್ಣಯ ಆಗುತ್ತೆ? ಕಾಂಗ್ರೆಸ್ನವ್ರದ್ದು ಆಂತರಿಕ ವಿಚಾರ ಅದು. ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾ ಬರ್ತಾ ಇದ್ರು. ಇವರು ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಳ್ಳೋದಕ್ಕೋಸ್ಕರ ಈ ಸರಿ ಅವ್ರ ವಿರುದ್ಧ ಸಿಡಿದಿದ್ದಾರೆ. ಬಿಟ್ಟರೆ ಅದು ಅವ್ರ ಆಂತರಿಕ ವಿಚಾರ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾನೊಬ್ಬ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ನಾನು ಅಭ್ಯರ್ಥಿ. 2,32,000 ಮತದಾರರಿಗೂ ನಾನು ಮತಯಾಚನೆ ಮಾಡ್ತೀನಿ. ವಿಶ್ವಾಸ ಇದೆ, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಮತಯಾಚನೆ ಸಂದರ್ಭದಲ್ಲಿ. ಇವತ್ತು ಭಾಳ ಒಂದು ವಾತಾವರಣ ಕಾಂಗ್ರೆಸ್ ವಿರುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ.